ಸ್ನೇಹಿತರೆ, ವೆಲ್ಕಮ್ ಟು ಪ್ರಸಾರ. ಸೊ ಈ ವಿಡಿಯೋಲಿ ನಾನು 2 ಇಂಪಾರ್ಟೆಂಟ್ ಥಿಂಗ್ಸು ಹೇಳಬೇಕು. ಫಸ್ಟ್ ಒನ್ ಏನಂದರೆ, ನಿಮಗೆ ಆರಿ ವರ್ಕೇ ಬರಲ್ಲ, ನೀಡಲ್ ಹೋಲ್ಡ್ ಮಾಡೋಕ್ಕೆ ಕೂಡ ಗೊತ್ತಿಲ್ಲಂದರೆ ಕೂಡ ನೀವು ಈ ಥರ ಸೂಪರಾಗಿ ಒಂದು ಬ್ಲೌಸು ನಾರ್ಮಲ್ ನೀಡಲ್ ಆ್ಯಂಡ್ ಥ್ರೆಡ್ಡಲ್ಲೇ ಮಾಡ್ಬೋದು. ಬಟ್ ಈ ಥರ ಡಿಸೈನ್ಸ್ ಎಲ್ಲ ನೀವು ನಾರ್ಮಲ್ ನೀಡಲ್ ಆ್ಯಂಡ್ ಥ್ರೆಡ್ಲೇ ಮಾಡಿದರೆ ಕೂಡ ಇನ್ನೂ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಆರಿ ವರ್ಕ್ಲಿಂದ ನಾರ್ಮಲ್ ನೀಡಲ್ ಆ್ಯಂಡ್ ಥ್ರೆಡ್ಲಿ ಫಿನಿಶಿಂಗ್ ಬರುತ್ತೆ. ಸೊ ಇವಾಗ ಸೆಕೆಂಡು, ಯಾಕಪ್ಪ ಇದೆಲ್ಲ ರಿಮೂವ್ ಮಾಡ್ತಾ ಇದ್ದೀನಿ ಅಂತ ನೋಡಿದರೆ, ಸೊ ಎಲ್ಲರೂ ಇವಾಗ ಆರಿ ವರ್ಕ್ ಆಗಲಿ ಇಲ್ಲ ನಾರ್ಮಲ್ ನೀಡಲ್ ಆ್ಯಂಡ್ ಥ್ರೆಡ್, ಹ್ಯಾಂಡ್ ಎಂಬ್ರಾಯ್ಡ್ರಿ ಎಲ್ಲ ಮಾಡ್ಬೋದು. ಬಟ್ ಸ್ಪೆಷಲ್ ಏನಂದರೆ, ಎಲ್ಲರಿಗೆ ಹೆಂಗೆ ಡಿಸೈನಿಂಗ್ ಮಾಡೋದಂತ ಗೊತ್ತಾಗಿಲ್ಲ. ಡಿಸೈನಿಂಗ್ ಮಾಡೋದ ಅರ್ಥ ಆಗಿಲ್ಲ ಹಂಗಂತ ಕೇಳಿದರೆ, ಆರಿ ವರ್ಕ್ ಗೊತ್ತಿರೋರು ಎಲ್ಲರಿಗೆ ಡಿಸೈನಿಂಗ್ ಗೊತ್ತಿಲ್ಲ ಆ್ಯಕ್ಚುಲಿ ಹೇಳಕ್ಕೆ ಹೋಗಿದ್ರೆ. ಸೊ ಏನೆಲ್ಲ ಲರ್ನ್ ಮಾಡ್ತಾರೆ ಅಂದರೆ, ಜಸ್ಟ್ ಸ್ಟಿಚಸ್ ಮಾತ್ರ. ಇದು ಬಂದು ಫ್ರೆಂಚ್ ನಾಟು, ಇದು ಬಂದು ಜರ್ದೋಸಿ ವರ್ಕು, ಇದು ಬಂದು ಚೈನ್ ಸ್ಟಿಚ್ಚು, ಆ ಥರ ಎಲ್ಲ ಸ್ಟಿಚಸ್ ಮಾತ್ರ ಲರ್ನ್ ಮಾಡ್ತೀರಾ. ಸೊ ಬೇರೆ ಇನ್ಸ್ಟಿಟ್ಯೂಷನ್ ಹೋಗಿರಲಿ, ಇಲ್ಲಿ ಏ ಇನ್ಸ್ಟಿಟ್ಯೂಷನ್ ಬೇಕಂದ್ರೆ ಆಗಲಿ, ಸ್ಟಿಚಸ್ ಮಾತ್ರ ನಾನು 50 ಸ್ಟಿಚ್ ಲರ್ನ್ ಮಾಡಿದ್ದೀನಿ, 100 ಸ್ಟಿಚ್ ಲರ್ನ್ ಮಾಡಿದ್ದೀನಿ. ನನಗೆ ಬೇಸಿಕ್ಲಿಂದ ಅಡ್ವಾನ್ಸ್ವರೆಗೆ ಎಲ್ಲ ವರ್ಕೂ ಗೊತ್ತು. ಆದ್ರೇನು ಪ್ರಾಬ್ಲಮ್ ಏನಂದರೆ, ಅವ್ರಿಗೆ ಹೇಗೆ ಡಿಸೈನಿಂಗ್ ಮಾಡಬೇಕಂತ ಗೊತ್ತಾಗಿಲ್ಲ. ಸೊ ಇವಾಗ ನೋಡಿ, ಇದೇ ಮೆಟೀರಿಯಲ್ಸು, ಇದೇ ಟ್ರೇಸಿಂಗು, ನಾನು ಟ್ರೇಸಿಂಗು ಏನು ಚೇಂಜ್ ಮಾಡಲ್ಲ, ಅದೇ ಟ್ರೇಸಿಂಗು ಆಲ್ರೆಡಿ ನೋಡಿ ಹಾಕಿದ್ದೀನಿ, ಓಮಾ ಟ್ರೇಸಿಂಗು ಎಲ್ಲ ಕೂಡ ಹಾಕಿದ್ದೀನಿ. ಬಟ್ ಆದರೆ ಡಿಸೈನಿಂಗು ಗೊತ್ತಿಲ್ಲಂಗಿರೋರು ಒಂದು ಡಿಸೈನ್ ಮಾಡಿದರೆ ಹೇಗಿರುತ್ತೆ ಅಂತ ನೋಡಿ. ಮತ್ತು ಇದು ಚೆನ್ನಾಗಿಲ್ಲ ಅಂತ ಹೇಳಿಲ್ಲ, ಬಟ್ ಇದರಿಂದ ಇನ್ನೂ ಬೆಟ್ರಾಗಿ ಹೆಂಗೆ ಡಿಸೈನ್ ಮಾಡ್ಬೋದು ಅಂತ ನಾನು ಆ ಸೈಡಲ್ಲಿ ನೋಡಿ ವರ್ಕ್ ಮಾಡಿದ್ದೀನಿ. ಸೊ ಅದೇ ಥರ ಮಾಡಬೇಕಂತ ಈ ಸೈಡೆಲ್ಲ ಇವಾಗ ನಾನು ರಿಮೂವ್ ಮಾಡ್ತಾಯಿದ್ದೀನಿ. ಸೊ ಇದು ಯಾರಿಗೆಲ್ಲ ಬರುತ್ತೆ ಅಂದರೆ, ಒಂದು ಒಳ್ಳೆ ಕ್ರಿಯೇಟಿವಿಟಿ ಇದ್ದರೆ ಮಾತ್ರ, ಇಲ್ಲಂದರೆ ಸ್ಟಿಚ್ನ ಎಲ್ಲಿ ಅಪ್ಲೈ ಮಾಡಿದರೆ ಚೆನ್ನಾಗಿರುತ್ತೆ ಲುಕ್ಕು, ಮತ್ತು ಹೊಸ ಟ್ರೆಂಡ್ ಏನು ಇದೆಲ್ಲ ಗೊತ್ತಿರೋರಿಗೆ ಮಾತ್ರ ಈ ಥರ ಡಿಸೈನಿಂಗ್ ನಾಲೆಜ್ ಒಂದು ಇರುತ್ತೆ. ಸೊ ಎಲ್ಲರೂ ಸ್ಟಿಚಸ್ ಲರ್ನ್ ಮಾಡ್ಬೋದು. ಬಟ್ ನಾವು ಡಿಸೈನಿಂಗ್ ಚೆನ್ನಾಗಿ ಮಾಡಿದರೆ, ಮತ್ತು ಆ ಸ್ಯಾರಿ ಕಲರ್ ಕಾಂಬಿನೇಷನ್ ಕೊಟ್ಟು ಮೆಟೀರಿಯಲ್ಸ್ ಎಲ್ಲಿ ಯೂಸ್ ಮಾಡಬೇಕು, ಸೊ ಏನು ಕ್ಲೈಂಟ್ ಬಂದು ಮ್ಯಾಟ್ ಫಿನಿಷಲ್ಲಿ ಕೇಳ್ತಾರಾ, ಶೈನಿಂಗ್ಲಿ ಕೇಳ್ತಾ ಇದ್ದಾರಾ, ಸೊ ಏನು ಫಂಕ್ಷನ್ಗೆ ಹೋಗ್ತಾರೆ, ಸೊ ಅವ್ರ ಬಜೆಟ್ ಏನು, ಅದಕ್ಕಿಂತ ನಾವು ಕಸ್ಟಮೈಸ್ ಮಾಡಿ ಕೊಡಬೇಕಾದ್ರೆ ನಮ್ಮ ಸ್ಪೆಷಾಲಿಟಿ. ಸೊ ಅದು ಎಲ್ಲ ಕಂಪ್ಲೀಟ್ಲಿ ನನ್ನ ಕೋರ್ಸಲ್ಲಿ ಟೀಚ್ ಮಾಡ್ತಾಯಿದ್ದೀನಿ. ಸೊ ಅದೇ ನನ್ನದು ಸ್ಪೆಷಾಲಿಟಿ ಮತ್ತು ಡಿಫ್ರೆನ್ಸ್ ಕೂಡ. ಬಿಕಾಸ್ ಎಲ್ಲ ಕಡೆಯೂ ಸ್ಟಿಚಸ್ ಹೇಳ್ಕೊಡ್ತಾ ಇದ್ದಾರೆ. ಸೊ ನಾನು ಸ್ಟಿಚಸ್ ಹೇಳ್ಕೊಡ್ತೀನಿ. ಸ್ಟಿಚ್ ಮಾಡಿದ್ರೇ, ಸ್ಟಿಚಸ್ ಗೊತ್ತಾಗಿದ್ರೇ ಡಿಸೈನಿಂಗ್ ಮಾಡೋಕ್ಕಾಗುತ್ತೆ. ಎಸ್, ಸೊ ಸ್ಟಿಚಸ್ ಹೇಳ್ಕೊಟ್ಟು ಒಂದೊಂದು ಸ್ಟಿಚ್ನ ಎಲ್ಲೆಲ್ಲಿ ಅಪ್ಲೈ ಮಾಡ್ಬೋದು, ಸೊ ಹೆಂಗೆಲ್ಲ ಅದನ್ನು ಯೂಸ್ ಮಾಡ್ಬೋದು ಡಿಸೈನ್ಸಲ್ಲಿ, ಥರ ಬಜೆಟ್ಗೆ ಅದು ಅಪ್ಲೈ ಮಾಡಬೇಕು, ಪ್ರೈಸ್ ಹೆಂಗೆ ಫಿಕ್ಸ್ ಮಾಡಬೇಕು, ಒಂದು ಕ್ಲೈಂಟಿಗೆ ಹೇಗೆ ನಾವು ಹ್ಯಾಂಡಲ್ ಮಾಡಬೇಕು, ಅವ್ರಿಗೆ ಬಜೆಟ್ಗೆ ನಾವು ಹೆಂಗೆ ಕಸ್ಟಮೈಸ್ ಮಾಡಬೇಕು, ಅವ್ರ ಸ್ಯಾರಿ ಕಲರ್ ಕಾಂಬಿನೇಷನ್ಗೆ ಹೆಂಗೆ ವರ್ಕ್ ಮಾಡಬೇಕು. ಇಲ್ಲ ಫ್ಯೂ ಕಸ್ಟಮರ್ಸ್ ಏನಿದ್ರೆ ಏನೂ ಐಡಿಯಾನೇ ಇರೋಲ್ಲ ಅವ್ರಿಗೆ. ಸೊ ನೀವೇನಾದರೂ ಡಿಸೈನ್ಸ್ ತೋರಿಸಿ, ಈ ಸ್ಯಾರಿಗೆ ಮ್ಯಾಚಿಂಗ್ ಥರ ಡಿಸೈನ್ ತೋರಿಸಿ, ಇಲ್ಲ ಟ್ರೆಂಡಿಂಗ್ ಡಿಸೈನ್ ತೋರಿಸಿ, ಇಲ್ಲ ನೀವೇನಾದರೂ ಡಿಸೈನ್ ಸಜೆಸ್ಟ್ ಮಾಡಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಹೆಂಗೆ ಸಜೆಸ್ಟ್ ಮಾಡಬೇಕು ಮತ್ತು ಐಡಿಯಾಸ್ ಎಲ್ಲ ನಿಮಗೆ ಈ ಕೋರ್ಸ್ಲಿ ಕಂಪ್ಲೀಟ್ ಹೆಂಗೆ ನಾನು ಹೇಳ್ಕೊಡ್ತೀನಿ. ಸೊ ಮೇಯ್ನ್ ಏನಂದರೆ, ಸ್ಟಿಚಸ್ಲಿಂದ ಹೆಂಗೆ ಅದನ್ನು ಅಪ್ಲೈ ಮಾಡಬೇಕು ಡಿಸೈನ್ಸು, ಮತ್ತು ಡಿಸೈನ್ಸ್ಲಿ ಅಪ್ಲೈ ಮಾಡೋದು ಓಕೆ, ಬಟ್ ಡಿಸೈನ್ ಡ್ರಾ ಮಾಡೋಕ್ಕೆ ಗೊತ್ತಿರಬೇಕಲ್ವಾ. ಸೊ ಡಿಸೈನಿಂಗ್ ನಾಲೆಜು ಮತ್ತು ಡ್ರಾಯಿಂಗೇ ಬರಲ್ಲ ಅಂದರೆ ಕೂಡ, ನಿಮಗೆ ಟೈಲರಿಂಗ್ ಗೊತ್ತಿಲ್ಲ ಅಂದರೆ ಕೂಡ ಪ್ರಾಬ್ಲಮ್ ಇಲ್ಲ. ಹೆಂಗೆ ಪ್ರಾಪರ್ ಹೆಂಗೆ ಮೆಷರ್ಮೆಂಟ್ ತೊಗೋಬೇಕು ಆ್ಯಂಡ್ ಹೆಂಗೆ ಮಾರ್ಕ್ ಮಾಡಬೇಕು, ಆ್ಯಂಡ್ ನೆಕ್ಸ್ಟು ಪ್ರೊಫೆಷ್ನಲ್ ಹೆಂಗೆ ಟ್ರೇಸಿಂಗ್ ಮಾಡಬೇಕು. ಸೊ ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಟ್ರೇಸಿಂಗ್ ಪರ್ಫೆಕ್ಟಾಗಿ ಇದ್ರೇ ಆಟೋಮ್ಯಾಟಿಕ್ಲಿ ನಮ್ಮ ಫಿನಿಶಿಂಗ್ ಕೂಡ ಚೆನ್ನಾಗಿರುತ್ತೆ. ಸೊ ಒಂದು ಸಿಂಪಲ್ ಬ್ಲೌಸ್ ಮಾಡಿದರೆ ಕೂಡ ಪರ್ಫೆಕ್ಟ್ ಫಿನಿಶಿಂಗಲ್ಲಿ ಮಾಡಿದರೆ ನಮಗೆ ಆಟೋಮ್ಯಾಟಿಕ್ಲಿ ಕ್ಲೈಂಟ್ಸ್ ಬರ್ತಾ ಇದ್ದಾರೆ. ಸೊ ಅದಕ್ಕಿಂತ ಪರ್ಫೆಕ್ಟ್ ಟ್ರೇಸಿಂಗ್ ಇರಬೇಕು. ಸೊ ಪ್ರೊಫೆಷ್ನಲ್ ಹೆಂಗೆ ಪರ್ಫೆಕ್ಟ್ ಟ್ರೇಸ್ ಮಾಡಬೇಕು ಅಂತ ನಿಮಗೆ ಕಂಪ್ಲೀಟ್ಲಿ ತೋರಿಸ್ಕೊಡ್ತೀನಿ. ಮತ್ತು ಹೆಂಗೆ ಟ್ರಾನ್ಸ್ಫರ್ ಮಾಡಬೇಕು, ಮತ್ತು ಹೆಂಗೆ ವರ್ಕ್ ಮಾಡಬೇಕು, ಹೆಂಗೆ ಕಲರ್ ಕಾಂಬಿನೇಷನ್ ಚೂಸ್ ಮಾಡಬೇಕು, ಸೊ ಎಲ್ಲ ಕೂಡ ನೀವು ಈ 3 ಮಂತ್ಸ್ ಕೋರ್ಸ್ಲಿ ಲರ್ನ್ ಮಾಡ್ಬೋದು. ಸೊ ನಿಮಗೆ ಇವಾಗ ಸಮ್ಮರ್ಸ್ ಆಫರ್ಸ್ನೂ ಹೋಗ್ತಾ ಇದೆ, ಸಮ್ಮರ್ ಸ್ಪೆಷಲ್ ಕ್ಲಾಸಸ್ನೂ ಹೋಗ್ತಾ ಇದೆ, ಆ್ಯಂಡ್ ನಿಮಗೆ ರೆಗ್ಯುಲರ್ ಕ್ಲಾಸಸ್ನೂ ಅವೈಲೇಬಲ್ ಇದೆ. ಸೊ ಇಲ್ಲ ಸಮ್ಮರ್ ವೆಕೇಷನ್ ಎಲ್ಲ ಫಿನಿಷ್ ಮಾಡಿದ ತಕ್ಷಣ ನಾನು ಜಾಯಿನ್ ಮಾಡ್ತೀನಿ ಅಂದ್ರೂ ನೀವು ಜಾಯಿನ್ ಮಾಡ್ಬೋದು. ಬೋತ್ ಆನ್ಲೈನ್ ಕ್ಲಾಸ್, ಆಫ್ಲೈನ್ ಕ್ಲಾಸ್ ಅವೈಲೇಬಲ್ ಇದೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ನೀವು ಜಾಯಿನ್ ಮಾಡ್ಬೋದು. ಸೊ ಬೇಸಿಕ್ಲಿಂದ ನಿಮಗೆ ನೀಡಲೇ ಇಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ಕೂಡ ಪರವಾಗಿಲ್ಲ. ಸೊ ಬೇಸಿಕ್ಲಿಂದ ಅಡ್ವಾನ್ಸ್ವರೆಗೆ ಎಲ್ಲ ಕಾನ್ಸೆಪ್ಟ್ನು ಇದರಲ್ಲಿ ಕವರ್ ಮಾಡ್ತೀವಿ. ಸೊ ಏನೇನೆಲ್ಲ ಕವರ್ ಮಾಡ್ತೀವಿ, ಫುಲ್ ಸಿಲೆಬಸ್ ಡೀಟೇಲ್ಸ್ ಇದೆಲ್ಲ ಬೇಕು ಅಂದರೆ ಸ್ಕ್ರೀನ್ ನಂಬರ್ಗೆ ನನಗೆ ಮೆಸೇಜ್ ಮಾಡಿ. ನಾನು ಆಲ್ರೆಡಿ ಅದ್ರ ಬಗ್ಗೆ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಸೊ ನನ್ನ ಚಾನಲ್ ಇದೆ, ನೀವು ಚೆಕ್ ಮಾಡ್ಬೋದು. ಇಲ್ಲಾಂದರೆ ಕೂಡ ನೀವು ಸ್ಕ್ರೀನ್ ನಂಬರ್ಗೆ ಕ್ಲಾಸ್ ಡೀಟೇಲ್ಸ್ ಬೇಕು ಅಂತ ಮೆಸೇಜ್ ಮಾಡಿ, ನಿಮಗೆ ಆ ವಿಡಿಯೋ ಲಿಂಕ್ ನಾನು ಶೇರ್ ಮಾಡ್ತೀನಿ. ಅದು ಪೂರ್ತಿ ನೋಡಿ. ಅದೊಂದು 30-40 ಮಿನಿಟ್ಸ್ ವಿಡಿಯೋ ಇರುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ನಾನು ಏನೇನು ಹೇಳ್ಕೊಡ್ತೀನಿ ಎಲ್ಲ ಕೂಡ ಅದರಲ್ಲಿ ಡೀಟೇಲ್ಡಿಂಗೆ ಇರುತ್ತೆ. ಸೊ ಅದು ನೋಡಿದ ತಕ್ಷಣ ನಿಮಗೆ ಫುಲ್ ಕ್ಲಾರಿಟಿ ಬರುತ್ತೆ. ಸೊ ನನ್ನ ಕ್ಲಾಸ್ಲಿ ಏನು ಸ್ಪೆಷಲ್ ಇದೆ, ಏನು ಡಿಫ್ರೆನ್ಸ್ ಇದೆ, ಸೊ ಎಷ್ಟು ಇಂಟೆನ್ಸಿಂಗ್ ನನ್ನ ಸಿಲೆಬಸ್ ಇದೆ, ಮತ್ತು ಕಂಪ್ಲೀಟ್ ಬುಟೀಕ್ ಮ್ಯಾನೇಜ್ಮೆಂಟು, ಮತ್ತು ಲೈವ್ ಹೆಂಗೆ ನಮ್ಮದು ಓನ್ ಬುಟೀಕ್ ಇರೋದಂದನೂ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ಲೈವ್ ಹೆಂಗೆ ಕ್ಲೈಂಟ್ಸ್ನ ಅಟೆಂಡ್ ಮಾಡಬೇಕು, ಒಂದು ಬುಟೀಕ್ ಅಂದರೆ ಏನೇನೆಲ್ಲ ಬ್ಯಾಕ್ ಎಂಡ್ ಟೀಮ್ ಏನೇನು ವರ್ಕ್ ಮಾಡ್ತಾಯಿದ್ದಾರೆ, ಫ್ರಂಟ್ ಎಂಡ್ ಟೀಮ್ ಏನೇನು ವರ್ಕ್ ಮಾಡ್ತಾಯಿದ್ದಾರೆ, ಸೊ ಎಲ್ಲ ಕೂಡ ನೀವು ಲೈವ್ ಹೆಂಗೆ ನೋಡಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಮತ್ತು
ಪ್ರೈಸ್ ಹೆಂಗೆ ಫಿಕ್ಸ್ ಮಾಡಬೇಕು, ನಿಮ್ಮ ಕ್ಯಾಟ್ಲಾಗ್ ಹೆಂಗೆ ಕ್ರಿಯೇಟ್ ಮಾಡಬೇಕು, ನಿಮ್ಮ ಪೋರ್ಟ್ಫೋಲಿಯೋ ಹೆಂಗೆ ಕ್ರಿಯೇಟ್ ಮಾಡಬೇಕು, ಆನ್ಲೈನಲ್ಲಿ ಹೆಂಗೆ ನೀವು ಬಿಸ್ನೆಸ್ ಮಾಡ್ಬೋದು, ಇನ್ವೆಸ್ಟ್ಮೆಂಟ್ನು ಇಲ್ಲಂಗೆ ಹೆಂಗೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಅಂತ ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಈ ಕೋರ್ಸ್ಲಿ ನಾನು ತೋರಿಸ್ಕೊಡಕ್ಕೆ ಹೋಗ್ತೀನಿ. ಇಟ್ಸ್ 3 months ಫುಲ್ ಕೋರ್ಸು. ಸೊ ನಿಮ್ಗೆ ಯಾರಿಗಾದ್ರು ಜಾಯ್ನ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನೆಕ್ಸ್ಟ್ ಮಂತು ರಿಜಿಸ್ಟ್ರೇಷನ್ ಓಪನ್ ಆಗಿರುತ್ತೆ. ಸೊ ನೀವು ಜಾಯ್ನ್ ಮಾಡ್ಬೋದು. ಸ್ಕ್ರೀನಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಅಡ್ರೆಸ್ ಬಂದು ವಿಶ್ವಪ್ರಿಯ ಲೇಔಟು ಬೇಗೂರ್ಲಿದೆ. ಸೊ ಆಫ್ಲೈನ್ ಅಂದರೆ ಅಲ್ಲೇ ಬರಬೇಕು. ಆನ್ಲೈನು ನಮಗೆ ಬರೋಕ್ಕಾಗಲ್ಲ, ಇಲ್ಲ ಬೇರೆ ಊರ್ಲಿಂದ ನೋಡ್ತಾ ಇದ್ದೀರಾ, ಇಲ್ಲ ಅಬ್ರಾಡ್ಲಿಂದ ನೋಡಿದರೆ ಕೂಡ ನೀವು ಈಸಿಯಾಗಿ ಆನ್ಲೈನ್ಲಿ ಜಾಯ್ನ್ ಮಾಡ್ಬೋದು. ಆನ್ಲೈನ್ಲಿ ನೀಟಾಗಿ ಕಲಿಯೋಕ್ಕಾಗುತ್ತಾ, ಜಾಯ್ನ್ ಮಾಡ್ಬೋದಾ ಅಂದರೆ ನಿಮಗೆ ಡೌಟೇ ಬೇಡ. ಯಾಕೆ ಅಂತ ನನ್ನ ಒಂದು ಬ್ಯಾಚಲ್ಲಿ ನೋಡಿದರೆ ಮಿನಿಮಮ್ 3 to 5 ಸ್ಟೂಡೆಂಟ್ಸೇ ಇರ್ತಾರೆ. ಸೊ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ನಾನು ಟೀಚ್ ಮಾಡ್ತೀನಿ. ಸೇಮ್ ನಾನು ಆಫ್ಲೈನ್ ಏನು ಹೇಳ್ಕೊಡ್ತೀನಿ ಅದೇ ಸೇಮ್ ಆನ್ಲೈನ್ಲಿನೂ ಹೇಳ್ಕೊಡ್ತೀನಿ. ಸೊ ಕ್ಲಿಯರಾಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಮತ್ತು ನೀವೇನು ಮಾಡ್ತೀರಾ ಅಂತಲೂ ನಾನು ಡೈರೆಕ್ಟಾಗಿ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ನಾಲೆಜು ಸಿಗುತ್ತೆ. ಸೊ ಇವಾಗ ನೋಡಿ ಮುಂದೆ ಇದ್ದು ಡಿಸೈನು, ಇವಾಗ ನಾನು ಮಾಡ್ತಾ ಇರೋ ಡಿಸೈನು ಇದು ಸ್ವಲ್ಪ ಇನ್ನೂ ಟ್ರೆಂಡಿಂಗ್ ಇರುತ್ತೆ ಮತ್ತು ಗ್ಯಾಪೆಲ್ಲ ನೀಟಾಗಿ ಫಿಲ್ ಆಗಿರುತ್ತೆ. ಈ ಡಿಸೈನ್ ಏನು ಹೇಳ್ತಾ ಇದ್ದಾರೆ ಅಂದರೆ ತುಂಬ ಇಂಟ್ರಿಕೇಟ್ ಆ್ಯಂಡ್ ಡೀಟೇಲಿಂಗ್ ವರ್ಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಯಾಕೆ ಇದಕ್ಕೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ಅಂದರೆ ಒಂದೊಂದು ಟೈಮ್ನು ನಾವು ನೋಡಿ ಮೆಟೀರಿಯಲ್ಸ್ನ ಚೇಂಜ್ ಮಾಡಿ ವರ್ಕ್ ಮಾಡಬೇಕು. ಸೊ ಅದಕ್ಕೆ ಇದು ತುಂಬ ಡೀಟೇಲಿಂಗ್ ಆ್ಯಂಡ್ ಇಂಟ್ರಿಕೇಟ್ ವರ್ಕ್ ಅಂತ ಹೇಳ್ತಾ ಇದ್ದಾರೆ. ಇದೇ ಬೇರೆ ಡಿಸೈನ್ಸ್ನ ನೀವು ನೋಡಿ ಜಸ್ಟ್ ನಾರ್ಮಲಾಗಿ ಅದೇ ಥರ ಡಿಸೈನ್ಸ್ ಇರುತ್ತೆ ಆ್ಯಂಡ್ ಒಂದೇ ಮೆಟೀರಿಯಲು ಇಲ್ಲ 2 ಮೆಟೀರಿಯಲ್ ಯೂಸ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡ್ತೀವಿ. ಸೊ ಅದೆಲ್ಲ ಬೇರೆ ಟೈಪ್ ಆಫ್ ಡಿಸೈನ್ಸು. ಸೊ ಆ ಥರ ನಿಮಗೆ ಒಂದೊಂದು ಡಿಸೈನು ಅದಕ್ಕೇನು ಡೀಟೇಲಿಂಗ್ ಇರುತ್ತೆ, ಸೊ ಅದು ಯಾಕೆ ಇಷ್ಟು ಚಾರ್ಜ್ ಆಗುತ್ತೆ, ಏನು ಮೆಟೀರಿಯಲ್ಸ್ ಯೂಸ್ ಮಾಡಬೇಕು, ಕ್ವಾಲಿಟಿ ಎಲ್ಲ ಫುಲ್ ಕಂಪ್ಲೀಟ್ಲಿ ನಿಮಗೆ ಈ ಕೋರ್ಸಲ್ಲಿ ಕವರ್ ಆಗುತ್ತೆ. ಯಾರಿಗಾದ್ರು ಜಾಯ್ನ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಈ ಥರ ಬ್ಲೌಸಸ್ ಎಲ್ಲ ನಿಮಗೆ ಕಸ್ಟಮೈಸ್ ಮಾಡಬೇಕು ಅಂತಲೂ ಕಾಂಟ್ಯಾಕ್ಟ್ ಮಾಡಿ. ಸೊ ಆಲ್ ಟೈಪ್ ಆಫ್ ಎಂಬ್ರಾಯ್ಡ್ರಿ ವರ್ಕು, ಸಾರಿ, ಬ್ಲೌಸು, ಲೆಹಂಗಾ, ಕುರ್ತೀಸು ಎಲ್ಲದಕ್ಕೂ ಮಾಡ್ತೀವಿ. ಫೈನಲಿ ಫಿನಿಶ್ ಮಾಡಿದ ತಕ್ಷಣ ನೋಡಿ ಎಷ್ಟು ಬ್ಯೂಟಿಫುಲ್ ಇದೆ. ನಾನು ನೆಕ್ಗೆ ಹಾಕಿರೋದು ಬಾರ್ಡರ್ ಸ್ಟಿಚ್ ಅಂತ. ಸೊ ಅದನ್ನು ತುಂಬ ಡಿಫ್ರೆಂಟಾಗಿ ಯುನೀಕ್ ಅನ್ನೋ ಒಂದು ಸ್ಟಿಚ್ಚು, ನೆಕ್ ಶೇಪ್ನು ಡಿಫ್ರೆಂಟಾಗಿ ಮಾಡಿದ್ದೀವಿ. ಸೊ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಈ ಥರ ಕಸ್ಟಮೈಸ್ ಮಾಡಬೇಕು ಇಲ್ಲ ಕ್ಲಾಸಸ್ ಜಾಯ್ನ್ ಮಾಡಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಈ ಕ್ರಿಸ್ಟಲ್ ಬೀಚ್ನ ನೋಡಿ ಎಷ್ಟು ಶೈನಿಂಗ್ ಇದೆ, ಬ್ಯೂಟಿಫುಲ್ ಆಗಿದೆ. ಇದೆಲ್ಲ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ಸು. ನಿಮಗೆ ಈ ಥರ ಮೆಟೀರಿಯಲ್ಸ್ ಎಲ್ಲ ಪರ್ಚೇಸ್ ಮಾಡಬೇಕು ಅಂದರೆ ಕೂಡ ನೀವು ಡೈರೆಕ್ಟಾಗೆ ವಿಸಿಟ್ ಮಾಡಿನೂ ನಮ್ಮ ಶಾಪಿಂದ ಪರ್ಚೇಸ್ ಮಾಡ್ಬೋದು. ನಾನು ವರ್ಕ್ ಮಾಡೋದಕ್ಕೆ ಏನು ಮೆಟೀರಿಯಲ್ಸ್ ಯೂಸ್ ಮಾಡ್ತೀನಿ ಅದೇ ಸೇಲ್ಗೇನು ಇದೆ. ಸೊ ಅದೇ ಕ್ವಾಲಿಟಿ ಅದೇ ಮೆಟೀರಿಯಲ್ಸೇ ನಿಮಗೆ ಸೇಲ್ಗೇನು ಸಿಗುತ್ತೆ. ನಾನು ವಾಟ್ಸಪ್ಪಲ್ಲಿ ನೀವು ಕ್ಯಾಟ್ಲಾಗ್ ಚೆಕ್ ಮಾಡಿ ಎಲ್ಲ ಡಿಸೈನ್ಸು ಮತ್ತು ಎಲ್ಲ ಮೆಟೀರಿಯಲ್ಸ್ ಕೂಡ ಸಿಗುತ್ತೆ. ನೀವು ಡೈರೆಕ್ಟಾಗೆ ಆನ್ಲೈನ್ ಶಾಪಿಂಗ್ನು ಮಾಡ್ಬೋದು. ಇಲ್ಲಾಂದರೆ ನೀವು ವಿಡಿಯೋ ಕಾಲ್ ಮಾಡಿನೂ ಶಾಪಿಂಗ್ ಮಾಡ್ಬೋದು. ಕೊರಿಯರ್ ಫೆಸಿಲಿಟೀಸು ಅವೈಲಬಲ್ ಇದೆ, ವರ್ಲ್ಡ್ ವೈಡ್ ಶಿಪ್ಪಿಂಗ್ ಇದೆ. ಸೊ ಡೈರೆಕ್ಟಾಗಿ ವಿಸಿಟ್ ಮಾಡಬೇಕು ಅಂತಲೇ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಬೋದು. ಸೊ ಟ್ರೇಸಿಂಗ್ ಪೇಪರ್ ಎಲ್ಲ ಪಿಕ್ಚರ್ಸ್ ಎಲ್ಲ ನಾನು ಬ್ಲಾಗ್ಲಿ ಕೊಟ್ಟಿದ್ದೀನಿ. ಬ್ಲಾಗ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಚೆಕ್ ಮಾಡಿ. ಸೊ ನಿಮಗೇನು ಈ ಥರ ಕಸ್ಟಮೈಸ್ ಮಾಡಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದ್ರ ಸಾರಿ ನೋಡಿದರೆ ಗ್ರೀನ್ ಕಲರು, ಬಟ್ ಕ್ಲೈಂಟ್ ಗ್ರೀನ್ ಕಲರ್ ಮಿಕ್ಸ್ ಮಾಡೋದು ಬೇಡ ಅಂತ ಹೇಳಿರೋದ್ರಿಂದ ನಾನು ಕಂಪ್ಲೀಟ್ಲಿ ಜಸ್ಟ್ ಸೆಲ್ಫ್ ಕಲರ್ನು ಗೋಲ್ಡ್ ಮಾತ್ರ ಹಾಕಿದ್ದೀನಿ. ಸೊ ಅವ್ರು ಬೇರೆ ಏನಾದರೂ ಸಾರಿಗೆ ಕೂಡ ಮಿಕ್ಸ್ ಮ್ಯಾಚ್ ಮಾಡಿನೂ ಹಾಕ್ಬೋದು. ಸೊ ನಮ್ಮ ಹತ್ರ ರೆಡಿಮೇಡ್ ಬ್ಲೌಸಸ್ ಕೂಡ ಅವೈಲಬಲ್ ಸಿಗುತ್ತೆ. ರೆಡಿಮೇಡ್ ಬ್ಲೌಸ್ ಕೂಡ ನಿಮಗೆ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಸೊ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಫೈನಲಿ ಇದೇ ಎಲ್ಲ ಪಿಕ್ಚರ್ಸು, ಇದೆಲ್ಲ ಹೆಂಗೆ ಶೂಟ್ ಮಾಡಬೇಕು, ಎಡಿಟ್ ಮಾಡಬೇಕು ಅಂತ ಕೂಡ ಎಲ್ಲ ನಮ್ಮ ಕೋರ್ಸಲ್ಲಿ ಕವರ್ ಆಗುತ್ತೆ. ಸೊ ಮಿಸ್ ಮಾಡ್ಲಿಂಗೆ ಜಾಯ್ನ್ ಮಾಡಿ. ನೆಕ್ಸ್ಟ್ ಮಂತ್ ಬ್ಯಾಚ್ ರಿಜಿಸ್ಟ್ರೇಷನ್ ಓಪನ್ ಆಗಿರುತ್ತೆ. ಸೊ ಮಿಸ್ ಮಾಡ್ಲಿಂಗೆ ಜಾಯ್ನ್ ಮಾಡಿ. ಥ್ಯಾಂಕ್ ಯು.